ಈ ವರ್ಷ ನೀವು ಯಾರು SSLC ಎಕ್ಸಾಮ್ ನ ಬರ್ದಿದ್ದೀರಾ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಗೆಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಇಲ್ಲಿ SSLC ರಿಸಲ್ಟ್ ಏನೊಂದು ಫಿಕ್ಸ್ ಆಗಿತ್ತಲ್ಲ ಡೇಟ್ ಏಪ್ರಿಲ್ 24ನೇ ತಾರೀಕು, ಅದು ಚೇಂಜಸ್ ಆಗಿದೆ. ಇವಾಗ ಹೊಸ ಡೇಟ್ ಬಗ್ಗೆ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇವಾಗ ಲೇಟೆಸ್ಟ್ ಆಗಿ ರಾಜ್ಯ ಸರ್ಕಾರದಿಂದ ಏನೊಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಈ ವರ್ಷ ರಿಸಲ್ಟ್ 525ಕ್ಕೆ ಅನೌನ್ಸ್ಮೆಂಟ್ ಆಗುತ್ತಾ ಅಥವಾ 625ಕ್ಕೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತಾ, ಹಿಂದಿ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಏನಾಯ್ತು, ಎಲ್ಲಾದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ವರ್ಷ ನೀವೇನಾದ್ರೂ SSLC ಎಕ್ಸಾಮ್ ನ ಬರ್ದಿದ್ದೀರಾ, ಹಾಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರಾ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಟರೆ ನೆಕ್ಸ್ಟ್ ನಿಮಗೆ ರಿಸಲ್ಟ್ ಬಂದಾದ್ಮೇಲೆ ಸ್ಕಾಲರ್ಶಿಪ್ ಬಗ್ಗೆ ಕೂಡ ಒಂದು ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ, ನೆಕ್ಸ್ಟ್ ನಿಮಗೆ SSLC ರಿಸಲ್ಟ್ ಬಂದಾದ್ಮೇಲೆ ನಿಮ್ಗೆ ಏನಾದ್ರು PUC ಅಪ್ಡೇಟ್ಸ್ ಬೇಕು, PUC ನೋಟ್ಸ್ ಬೇಕಂದ್ರೆ ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ. ಅದಕ್ಕೆ ಪ್ರತಿಯೊಬ್ರು ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅಲ್ಲಿ ನಿಮಗೆ PUC ನೋಟ್ಸ್ಗಳು ಮತ್ತೆ PUC ಅಪ್ಡೇಟ್ಸ್ ಗಳನ್ನ ಶೇರ್ ಮಾಡ್ತಾ ಇರ್ತೀವಿ. ಓಕೆನಾ? ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ಫಸ್ಟ್ ನಿಮ್ದು ಹಿಂದಿ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಏನಾಯ್ತು, ಫೈನಲ್ ಡಿಸಿಷನ್ ಏನಾಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ರಿಸಲ್ಟ್ ಎಷ್ಟು ಮಾರ್ಕ್ಸ್ ಈ ವರ್ಷ ಅನೌನ್ಸ್ಮೆಂಟ್ ಆಗುತ್ತೆ ಅದ್ರ ಬಗ್ಗೆ ನಿಮಗೆ ಫಸ್ಟ್ ಕ್ಲಾರಿಫೈ ಮಾಡ್ತೀನಿ. ಅದಾದ್ಮೇಲೆ ನಿಮಗೆ ರಿಸಲ್ಟ್ ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಹಿಂದಿ ಗ್ರೇಸ್ ಮಾರ್ಕ್ಸ್ ಈ ವರ್ಷ ಕೊಡಬಾರ್ದು ಅಂದ್ಬಿಟ್ಟು ಒಂದು 3 ಜನ ಸ್ಟೂಡೆಂಟ್ಸ್ಗಳು ಒಂದು ಕೋರ್ಟಿಗೆ ಕೇಸ್ ಹಾಕಿದ್ರು. ಅದಕ್ಕೋಸ್ಕರ ಕೋರ್ಟ್ ಅಲ್ಲಿ ಜಡ್ಜ್ ಏನಂತ ಹೇಳಿದ್ರೆ ಅಂದ್ರೆ, ಇಲ್ಲಿ ಎಕ್ಸಾಮ್ಗಿಂತ ಮುಂಚೆ ನೀವೇನ್ ರೂಲ್ಸ್ ಓಡಿಸಿದ್ರಲ್ಲ ಅದ್ರ ಪ್ರಕಾರ ಈ ವರ್ಷ ರಿಸಲ್ಟ್ ನ ಅನೌನ್ಸ್ಮೆಂಟ್ ನ ಮಾಡಿ ಗ್ರೇಸ್ ಮಾರ್ಕ್ಸ್ ನ ಕೊಡ್ಬೇಡಿ ಹಿಂದಿಗೆ ಅಂತ ಹೇಳಿದ್ರು. ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ರಾಜ್ಯ ಸರ್ಕಾರದವರು ಅವ್ರ ಕಡೆಯಿಂದನೂ ಕೂಡ ಒಂದು ಅಬ್ಜೆಕ್ಷನ್ ನ ರೈಸ್ ಮಾಡಿದ್ರು. ಓಕೆನಾ? ಇವಾಗ ಹೈಕೋರ್ಟ್ ಏನ್ ಮಾಡಿದೆ ಅಂದ್ರೆ ಒಂದು ಫೈನಲ್ ಜಜ್ಮೆಂಟ್ ಕೂಡ ಕೊಟ್ಬಿಟ್ಟಿದೆ. ಇವಾಗ ನೀವು ಯಾವುದೇ ಕಾರಣಕ್ಕೂ ಕೂಡ ಗ್ರೇಸ್ ಮಾರ್ಕ್ಸ್ ನ ಕೊಡಕ್ ಆಗಲ್ಲ. ಯಾಕಂದ್ರೆ ನೀವು ಎಕ್ಸಾಮ್ ಗಿಂತ ಮುಂಚೆ ಅದನ್ನ ಇನ್ಫಾರ್ಮ್ ಮಾಡಿರಲಿಲ್ಲ, ನೀವು ಮಾರ್ಕ್ಸ್ ಅನೌನ್ಸ್ಮೆಂಟ್ ನ ಮಾಡ್ಬೇಕಾಗುತ್ತೆ ಹಿಂದಿ ಎಕ್ಸಾಮ್ಗೂ ಕೂಡ ಅಂತ ಹೇಳಿದ್ದಾರೆ. ಅದರಿಂದ ನಿಮ್ಗೆ ಈ ವರ್ಷ ಹಿಂದಿ ಎಕ್ಸಾಮ್ಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕ್ಯಾನ್ಸಲ್ ಆಗಿದೆ. ಹೈಕೋರ್ಟ್ ಆರ್ಡರ್ ಪ್ರಕಾರ ಮಾರ್ಕ್ಸ್ ಕೊಡಬೇಕು ಅಂತ ಒಂದು ಆರ್ಡರ್ ಬಂದಿದೆ. ಓಕೆನಾ? ಇವಾಗ ಶಿಕ್ಷಣ ಸಚಿವರು ಏನೊಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಅಂದ್ರೆ ಇದ್ರ ಬಗ್ಗೆ ನಾವು ಒಂದು CM ಅವ್ರ ಜೊತೆ ಡಿಸ್ಕಸ್ ಮಾಡ್ತೀವಿ, ಅದಾದ್ಮೇಲೆ ಒಂದು ಫೈನಲ್ ಅನೌನ್ಸ್ಮೆಂಟ್ ನ ಮಾಡ್ತೀವಿ ಅಂತ ಹೇಳಿದ್ರೆ. ಮತ್ತೆ ಏಪ್ರಿಲ್ 24ನೇ ತಾರೀಕು ಏನೊಂದು ರಿಸಲ್ಟ್ ಡೇಟ್ ಫಿಕ್ಸ್ ಆಗಿತ್ತಲ್ಲ ಅದನ್ನ ನಾವು ಚೇಂಜ್ ಮಾಡುವಂತ ಚಾನ್ಸಸ್ ಇರುತ್ತೆ. ಹೊಸ ಡೇಟ್ ಬಗ್ಗೆ ಇನ್ನು ಆದಷ್ಟು ಬೇಗ ಒಂದು ಅಪ್ಡೇಟ್ ನ ಕೊಡ್ತೀವಿ ಅಂತ ಹೇಳಿದ್ರೆ, ಅಂದ್ರೆ ನಿಮ್ಗೆ ಒಂದು ರಿಸಲ್ಟ್ ಯಾವಾಗ ಬರ್ಬೋದು ಅಂದ್ರೆ SSLC ಇದು ಮೇ ಫಸ್ಟ್ ವೀಕ್ ಅಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ, ಏನಾದ್ರೂ 24ನೇ ತಾರೀಕು ರಿಸಲ್ಟ್ ಬಂದಿಲ್ಲ ಅಂದ್ರೆ. ಓಕೆನಾ? ಇದ್ರ ಬಗ್ಗೆ ನೆಕ್ಸ್ಟ್ ಏನಾದ್ರು ಅಪ್ಡೇಟ್ಸ್ ಬಂದಾಗ ನಿಮ್ಗೆ ಅಪ್ಡೇಟ್ ಬೇಕಂದ್ರೆ ಪ್ರತಿಯೊಬ್ರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ತಿಳಿಸಿ ಈ ರೀತಿ ಒಂದು ಚೇಂಜಸ್ ಆಗ್ತಿದೆ ಒಂದು ರಿಸಲ್ಟ್ ಅಲ್ಲಿ ನನ್ನ. ಓಕೆನಾ?